ನಾನು ನಿಮಗೆ ಕೇಳಬೇಕು ಹೇಗೆ ಅನಿಸ್ತದೆ. ನನಗೆ ಹೇಗೆ ಅನಿಸುತ್ತೆ ಸರ್ ನನ್ನ ಸಿನಿಮಾ ಬಗ್ಗೆ? ಐ ಆಮ್ ವೆರಿ ಹ್ಯಾಪಿ. ಅನ್ಕೊಂಡಂಗೆ ಮಾಡಿದ್ದೀವಿ. ಇಟ್ಸ್ ನಾಟ್ ಈಸಿ. ಎಲ್ಲದೂ ಪ್ಲಾನ್ ಪ್ರಕಾರ ನಡೆಯಲ್ಲ. ಎಷ್ಟೋ ಚಾಲೆಂಜಸ್ಗಳಿರ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ಮೈ ಒಪ್ಪಲ್ಲ, ಬಾಡಿ ಒಪ್ಪಲ್ಲ, ಮೈಂಡ್ ಒಪ್ಪಲ್ಲ. ಎಲ್ಲ ಒಪ್ಪಿದ್ರೆ ಸಿಚುವೇಶನ್ ಒಪ್ಪಲ್ಲ, ಸಿಚುವೇಶನ್ ಒಪ್ಪಿದ್ರೆ ಲೊಕೇಶನ್ ಒಪ್ಪಲ್ಲ. ಇದೆಲ್ಲ ಸರಿದ್ರೆ ಜೇಬ್ ಒಪ್ಪಲ್ಲ. ಸೊ ಇದೆಲ್ಲದರಲ್ಲೂ ಒಂದು ಕೂಡ್ಕೊಂಡ್ಬರ್ಬೇಕು ಅಂದ್ರೆ ಐ ಥಿಂಕ್ ಯು ಆಲ್ಸೋ ಶುಡ್ ಹ್ಯಾವ್ ನೇಚರ್ಸ್ ಟು ಸಪೋರ್ಟ್ ಯು, ಆಕ್ಟರ್ಸ್ ಟು ಸಪೋರ್ಟ್ ಯು, ಟೆಕ್ನಿಷಿಯನ್ಸ್ ಟು ಸಪೋರ್ಟ್ ಯು. ಅಲ್ಲಲ್ಲೇ ಸುಸ್ತಾಗ್ತಾ ಇರುತ್ತೆ. ಐ ಥಿಂಕ್ ಅವಾಗ ದಟ್ ಇಸ್ ದ ಟೈಮ್ ವೆನ್ ಯು ಟೆಲ್ ಯೋರ್ ಸೆಲ್ಫ್ ಒನ್ ಮೋರ್ ಸ್ಟೆಪ್. ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ನಾನೇನ್ ಹೇಳ್ತೇನೆ, ಆ ದಿನಗಳಲ್ಲಿ ಸಿನಿಮಾ ಮುಗ್ಸಕ್ ಆಗಲ್ಲ ಅನ್ನೋದು ದೊಡ್ಡದಲ್ಲ ಸರ್. ಯಾರು ಬೇಕಾದ್ರೂ ಮಾಡೋರು. ಆ ಸ್ಕೇಲಿನ ಸಿನಿಮಾ ಇದೆಯಲ್ಲ, ಒಂದಷ್ಟು ದೊಡ್ಡ ಬೌಂಡ್ರೀಸ್, ದೊಡ್ಡ ಸ್ಕೇಲ್, ದೊಡ್ಡ ಕಾಂಟೆಂಟ್, ಅಬೌಟ್ 80 odd ಲೊಕೇಶನ್ಸ್, 20 odd ಸೆಟ್ಸ್, ಅಷ್ಟು ಜನ ಆಕ್ಟರ್ಸ್, 107 days within 120 days of 107 days of call sheet shoot, 166 call sheets is not a joke. ಎಲ್ಲೋ ಒಂದ್ ಕಡೆ ನಮಗೆ ಕೆಲವರಿಗೆ ಅನ್ಸೋದು ಇರುತ್ತಲ್ಲ, ಸಾಕಿ ಏನು ಆಗಲ್ಲ ಇದು, ಆರಾಮ ಮಾಡೋಣ. ಯಾಕಂದ್ರೆ ಈ ಮಧ್ಯದಲ್ಲಿ ಒಂದು 17-18 ಜನ ಅಡ್ಮಿಟ್ ಆಗಿದ್ದಾರೆ. ನಾಟ್ ಬಿಕಾಸ್ ಆಫ್ ದ ಫಿಲ್ಮ್, ಬಿಕಾಸ್ ನಾವು ಒಂದು ದೊಡ್ಡ ಕಂಟಾಮಿನೇಟೆಡ್ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ವಿ. ವಿ ಆರ್ ವೆರಿ, ಹೆಲ್ತ್ ವಾಸ್ ನಾಟ್ ಸಪೋರ್ಟಿಂಗ್, ಬಟ್ ದೇ ಆರ್ ಆಲ್ಸೋ ವಿ ಹ್ಯಾವ್ ಪುಶ್ಡ್. ಸೊ ಇಟ್ ಟೇಕ್ಸ್ ಲಾಟ್. ಸರ್, ಯಾಕಂದ್ರೆ ಈ ಪ್ರಶ್ನೆ, ಯಾಕಂದ್ರೆ ಇಷ್ಟು ಯಂಗ್ ಸ್ಟಾರ್ಸ್ ಅಂದ್ರೆ ಟೆಕ್ನಿಷಿಯನ್ ಆಗಿ ಬರ್ಬೇಕಾದ್ರು ಕಾಯ್ತಾ ಇದ್ದಾರೆ. ಏನ್ ಮಾಡಿದ್ರು ಅಂತ ರೋಬೋಟಿಕ್ ವರ್ಕ್ ಇಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ? ರೋಬೋಟ್ ನ ಕ್ರಿಯೇಟ್ ಮಾಡಿದ್ದು ಮನುಷ್ಯನೇ ಸರ್. ನಾವು ಕರೆಕ್ಟ್ ಆಗಿದ್ದಕ್ಕೆ ರೋಬೋಟ್ ಕ್ರಿಯೇಟ್ ಆಗಿರೋದು. ವಿ ಶುಡ್ ಬಿ ಫೈನ್. ವೈ ಆರ್ ವಿ ಡಿಪೆಂಡಿಂಗ್ ಆನ್ ರೋಬೋಟ್ಸ್? ಐ ಥಿಂಕ್ ನಮಗದು ಕೆಲಸ ಮಾಡೋ ಕೆಪಾಸಿಟಿ ನಿಮಗಿದೆ, ನನಗಿದೆ. ಇವಾಗ ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಆರಾಮಾಗಿರ್ತೀರಿ, ಮನೆಗೆ ಹೋಗ್ತೀರಿ, ಬಟ್ ಅಟ್ ಸಮ್ ಟೈಮ್ ನಿಮ್ಮ ಚಾನೆಲ್ಸ್ ಇರ್ಬೋದು, ನಿಮ್ಮ ಪ್ರೊಫೆಷನಲ್ಲಿ ಯು ಮೇ ಬಿ ನೀಡೆಡ್ ದಟ್ ಯಾವುದೋ ಸಿಚುವೇಶನ್ ಸೊಸೈಟಿ ನಡಿಬೇಕಾದ್ರೆ ಯು ಮೇ ನಾಟ್ ಬಿ ಏಬಲ್ ಟು ಗೋ ಹೋಮ್ ಅಟ್ ಆಲ್ ಫಾರ್ ಸೋ ಮೆನಿ ಡೇಸ್. ಡೋಂಟ್ ಯು ಥಿಂಕ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಯು ವಿಲ್ ಗಿವ್ ಇನ್ ಎವ್ರಿಥಿಂಗ್? ಕರೆಕ್ಟ್? ಸೊ ಇಟ್ ವಾಸ್ ಲೈಕ್ ದಟ್. ಇವಾಗ ಈ ಸಿನಿಮಾ ನಮ್ಮ ಮಗು. ಸಪೋಸ್ ಒಂದು ತಂದೆ ತಾಯಿಗೆ ಮಗುವಾಗ್ಲಿ, ಈಗ ನನಗೆ ನನ್ನ ತಾಯಿ ಹಾಸ್ಪಿಟಲ್ ಇರಬೇಕಾ ತಗೊಳ್ಳೋಣ. ಆ ಸಂದರ್ಭದಲ್ಲಿ ಮನೆಗೆ ಹೋಗ್ಬೇಕು, ಸ್ನಾನ ಮಾಡಬೇಕು, ರೆಸ್ಟ್ ಬೇಕು, ಹೊಟ್ಟೆನೂ ಹಸಿತಾ ಇರಲಿಲ್ಲ. ಬಿಕಾಸ್ ಆಲ್ ಐ ವಾಸ್ ಬಾದರ್ಡ್ ಇಸ್ ಪ್ರೇಯರ್ಸ್ ಅಂಡ್ ಮೈ ಮದರ್. ಹೌ ಡಿಫರೆಂಟ್ ಇಸ್ ದಿಸ್ ಸಿನಿಮಾ? ಅದಕ್ಕೆ ನಾವು ಏನ್ ಬೇಕೋ ವಿ ವಿಲ್ ಗಿವ್ ಎವ್ರಿಥಿಂಗ್, ಬಿಕಾಸ್ ಅದು ನಮ್ದು ಕೊಡಬೇಕು ಅನ್ನಿಸ್ತು. ಅಂಡ್ ಸೆಕೆಂಡ್ಲಿ ಆ ಟೈಮಲ್ಲಿ ಬರಲಿಲ್ಲ ಅಂದ್ರೆ ವಿ ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಅ ಲಾಟ್ ಆಫ್ ಹಾಲಿಡೇಸ್. ಸಿನಿಮಾ ಮಾಡೋದು ಬೇರೆ, ಆದರೆ ಬಿಸ್ನೆಸ್ ಸ್ಮಾರ್ಟ್ನೆಸ್ ಬೇಕೇ ಬೇಕಾಗುತ್ತೆ. ನಾವು ನಮ್ಮ ಈಗೋ ಇಟ್ಕೊಂಡು ನಾನು ಪಾಪ್ಯುಲರ್ ಇದ್ದೀನಿ, ನನಗೆ ಫ್ಯಾನ್ಸ್ ಇದ್ದಾರೆ, ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೆ ಇರ್ಬೋದು ಅಂದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಸರ್ಟನ್ ಎಕಾನಮಿ. ಈಗ ಕ್ವಾಂಟಮ್ ಅಮೌಂಟ್ ನಾವು ಹಾಕಿರ್ಬೇಕಾದ್ರೆ ಫಾರ್ ದಟ್ ಟು ರೆವಿನ್ಯೂ ಅಲ್ಲಿ ವಾಪಸ್ ಬರ್ಬೇಕಾದ್ರೆ ಎನಿ ಸಿನಿಮಾ ವಿತ್ ಅ ಗ್ರೇಟ್ ಬಜೆಟ್ ನಮಗೆ ಹಾಲಿಡೇಸ್ ಬೇಕಾಗುತ್ತೆ, ಟ್ರಾಫಿಕ್ ಕಮ್ಮಿ ಇರಬೇಕಾಗುತ್ತೆ ರಿಲೀಸಸ್ ಅಲ್ಲಿ. ಸೊ ಅದೆಲ್ಲ ಯೋಚನೆ ಮಾಡಿದಾಗ ಐ ಕುಡ್ ನಾಟ್ ಸಿ ಬಿಯಾಂಡ್ ಡಿಸೆಂಬರ್ 25th. ಸರ್, ಬೆಳಗ್ಗೆ ಪೋಸ್ಟ್ ಹಾಕೊಂಡಿದ್ರಿ ಆಲ್ ಸೆಟ್ ಅಂತ, 3 ದಿನಗಳು ಬಾಕಿ ಇದೆ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ಕ್ವಶನ್ ಮಾರ್ಕ್ ಹಾಕಿ, ನೀವು ಕ್ವಶನ್ ಮಾರ್ಕ್ ನೋಡ್ಲಿಲ್ಲ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ ನಾನು.